ಬಂಧುಗಳೇ, ಸಿದ್ದಯ್ಯ ಸಾಹೇಬರು ನಾನು ಕೆಲವು ಅಂಶಗಳನ್ನ ಹೇಳಬೇಕು, ಸಮೀಕ್ಷೆಯಲ್ಲಿ ಆಗಿರುವಂತಹ ಲೋಪದೋಷಗಳನ್ನ ಅನ್ನೋದನ್ನು ಕೂಡ ಪಟ್ಟಿ ಮಾಡಿದ್ದೆ. ಅವರೇ ಹೇಳಿದ್ದಾರೆ. ಆದರೆ ನಾನು ನಮ್ಮ ಜನಸಂಖ್ಯೆ ಇಂದ್ಲಿಂದ ಎಷ್ಟಿತ್ತು, ಈಗ ಎಷ್ಟಕ್ಕೆ ಲಿಮಿಟ್ ಮಾಡಿದ್ದಾರೆ ಎನ್ನುವಂತಹ ಒಂದು ಇತಿಹಾಸವನ್ನ ತಮ್ಮ ಗಮನಕ್ಕೆ ತರ್ತೀನಿ. 1901ನೇ ಇಸ್ವಿಯಲ್ಲಿ ಕರ್ನಾಟಕದ ಜನಸಂಖ್ಯೆ 50,48,449 ಜನ ಇತ್ತು. 1901ನೇ ಇಸ್ವಿಯಲ್ಲಿ. ಆವತ್ತು ಮಾದಿಗರ ಸಂಖ್ಯೆ 2,76,821. ಸುಮಾರು 5.48 ಅವರಿದ್ರು. ವಲಯ ಸಮುದಾಯ 5,77,166. ಅವರು 2,76,821. ನಾವು 5,77,166. ಅವರು 5.48 ಆದ್ರೆ ನಾವು 11.43 ಇದ್ದು 1901ನೇ ಇಸ್ವಿಯಲ್ಲಿ. 1911ನೇ ಇಸ್ವಿಯಲ್ಲಿ ಕರ್ನಾಟಕದ ಜನಸಂಖ್ಯೆ 58,06,193 ಇತ್ತು. ಮಾದಿಗ ಸಮುದಾಯ 3,08,083 ಇತ್ತು. ಜನಸಂಖ್ಯೆಯನ್ನ ನೀವು ತೆಗೆದು ನೋಡಿ. 5.30 ಅವರಿದ್ರೆ ವಲಯ ಸಮುದಾಯ 6,13,248 10.56 ಇತ್ತು 1911. 1921ನೇ ಇಸ್ವಿಯಲ್ಲಿ ಅವರು 5.1 ಇತ್ತು ಅಂದ್ರೆ ನಾವು 11.9 ಇದ್ದು ಅಂದ್ರೆ 12%. ನಾವು ಅವರು 5% ಅವರಿದ್ರು. 2011ನೇ ಇಸ್ವಿಯಲ್ಲಿ ಕರ್ನಾಟಕದ ಜನಸಂಖ್ಯೆ ಸುಮಾರು 1,04,74,492 ಅಂದ್ರೆ ಅಷ್ಟು ಜನಸಂಖ್ಯೆ ಇದ್ದಾಗ ಮಾದಿಗ ಸಮುದಾಯದ ಜನಸಂಖ್ಯೆ 16,76,813. ಮಾದಿಗ ಸಮುದಾಯದ ಜನಸಂಖ್ಯೆ 16,76,813. 16% ಮಾದಿಗ ಸಮುದಾಯ. ಶೆಡ್ಯೂಲ್ ಕ್ಯಾಸ್ಟ್ ರೈಟ್ ಕಮ್ಯುನಿಟಿ 30,93,693. 30,93,693. 29.53% ರೈಟ್ ಕಮ್ಯುನಿಟಿ ಇತ್ತು. ಆಫ್ಟರ್ 14 ಇಯರ್ಸ್ ನಾಗಮೋಹನ್ ದಾಸ್ ಅವರು 2011 ನಂತರ 14 ವರ್ಷದ ನಂತರ ಕರ್ನಾಟಕದ ಶೆಡ್ಯೂಲ್ ಕ್ಯಾಸ್ಟ್ ಜನಸಂಖ್ಯೆಯನ್ನ 1,05,00,000 ಲಿಮಿಟ್ ಮಾಡಿದ್ದಾರೆ. ಅವರು 1,16,00,000 ಮೇಲೆ ಇರಬೇಕಾಗಿತ್ತು. 1,05,00,000 ಲಿಮಿಟ್ ಮಾಡಿ ಮಾದಿಗ ಸಮುದಾಯವನ್ನ 36,69,266 ತೋರಿಸಿದ್ದಾರೆ. 36,69,246. 34.91% ಅವ್ರು ತೋರಿಸಿದ್ದಾರೆ. ನಾವು 2011 30,93,693 ಇದ್ದವ್ರನ್ನ 30,08,633 ಲಿಮಿಟ್ ಮಾಡಿದ್ದಾರೆ. 14 ವರ್ಷ ಹಿಂದೆನೆ ನಾವು 30,93,000. 14 ವರ್ಷದ ನಂತರ ನಾವು 30,08,000. ಏನ್ ಶೆಡ್ಯೂಲ್ ಕ್ಯಾಸ್ಟ್ ರೈಟ್ ಕಮ್ಯುನಿಟಿಯಲ್ಲಿ ಇದ್ದವರೆಲ್ಲ ಸತ್ತೋದ್ರು ಅನ್ನುವಂತ ರೀತಿಯಲ್ಲಿ ಲೆಕ್ಕ ತೋರಿಸಿದ್ದಾನೆ. ಇವನನ್ನು ಏನನ್ಬೇಕು ನಾವು? ರೇ ನಾಗಮೋಹನ್ ದಾಸ್ ಸಾಹೇಬ್ರೆ, ಹೊಟ್ಟೆಗೆ ಏನ್ ತಿಂತೀರಿ? ಜನಸಂಖ್ಯೆ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? 14 ವರ್ಷದ ನಂತರ ಇಷ್ಟು ಜನಸಂಖ್ಯೆಯನ್ನ ಕಮ್ಮಿ ಮಾಡುವಂತದ್ದು ಯಾವ ನ್ಯಾಯ? ನಾವು ಇದನ್ನ ಆಧಾರವಾಗಿ ನಾವು ನೋಡೋ ಎಲ್ಲ ಸರ್ಕಾರದ ಪ್ರಕಟಿತವಾದಂತಹ ಅಂಕಿಅಂಶಗಳು. ಬಂಧುಗಳೇ, ಒಳ ಮೀಸಲಾತಿ ಬಗ್ಗೆ ಇತಿಹಾಸ ನಮಗೆ ಗೊತ್ತಿದೆ. ಆಂಧ್ರದಲ್ಲಿ 2005ನೇ ಇಸ್ವಿ ಹಿಂದೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸಿದಾಗ ಚೆನ್ನೈ ಅವರು ಚೆನ್ನೈ ಅವರು ಹೈಕೋರ್ಟ್ಗೆ ಹೋದಾಗ, ಹೈಕೋರ್ಟ್ ನಮ್ಮ ವಿರುದ್ಧ ಬಂದಾಗ ಸುಪ್ರೀಂ ಕೋರ್ಟ್ಗೆ ಹೋದಾಗ, ಸುಪ್ರೀಂ ಕೋರ್ಟ್ ನಲ್ಲಿ 2005-6ನೇ ಇಸ್ವಿಯಲ್ಲಿ ನಮ್ಮ ರಾಜ್ಯದವರೇ ನ್ಯಾಯಾಧೀಶರಾಗಿದ್ದಂತಹ ಸಂತೋಷ್ ಹೆಗ್ಡೆ ಅವರು ಒಳ ಮೀಸಲಾತಿಗೆ ಅವಕಾಶ ಇಲ್ಲ, ದಯವಿಟ್ಟು ರಾಜಕೀಯವನ್ನ ಮಾಡಬೇಡಿ, ನೋ ಪಾಲಿಟಿಕ್ಸ್ ಪ್ಲೀಸ್ ಅನ್ನುವಂತ ಜಡ್ಜ್ಮೆಂಟ್ ಅನ್ನ ಕೊಟ್ಟಿರೋದನ್ನ ನಾವು ಗಮನಿಸಿದೀವಿ. ಅದಾದ ನಂತರ ಪಂಜಾಬ್ ಮತ್ತು ತಮಿಳುನಾಡಿಗೆ ಸಂಬಂಧಪಟ್ಟಂತಹ 2 ಪ್ರಕರಣಗಳಲ್ಲಿ ಒಳ ಮೀಸಲಾತಿಯನ್ನ ಕೊಡೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡಬೇಕು. 5 ಬೆಂಚ್ನ ತೀರ್ಪನ್ನ 7 ಬೆಂಚ್ಗೆ ತಗೊಂಡೋಗ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನ ಒಂದು ಬೆಂಚು ತೀರ್ಮಾನವನ್ನು ಕೊಡುತ್ತೆ. ಆ ತೀರ್ಮಾನದ ಪ್ರಕಾರ ಇದು 7 ಬೆಂಚ್ಗೆ ಹೋಗುತ್ತೆ. 7 ಬೆಂಚ್ಗೆ ಹೋದಂತಹ ಸಂದರ್ಭದಲ್ಲಿ 7 ಬೆಂಚಿನ ಅಂಶಗಳು 7 ಬೆಂಚಿನ ಅಂಶಗಳಲ್ಲಿ 5 ಜನ ಜಡ್ಜ್ಗಳು ಮಾತ್ರ ತೀರ್ಪು ಕೊಟ್ಟಿರ್ತಾರೆ. ಇನ್ನು 2 ಜಡ್ಜ್ಗಳು ಇನ್ನೊಂದು ಬೆಂಚ್ಗಳ ತೀರ್ಪಿಗೆ ನನ್ನ ಸಹಮತಿ ಅಂತ ಇದೆ ಅಂತ ಹೇಳಿ ತೀರ್ಪನ್ನು ಕೊಟ್ಟಿದ್ದಾರೆ. ತೀರ್ಪಿನ ಪ್ರಮುಖವಾದಂತಹ ಅಂಶಗಳನ್ನ ಸಿದ್ದಯ್ಯ ಸಾಹೇಬ್ರು ಹೇಳಿದ್ದಾರೆ. ಬಹಳ ಮುಖ್ಯವಾಗಿ
ಪೂರ್ಣ ದತ್ತಾಂಶಗಳನ್ನ ಕ್ರೋಢೀಕರಿಸಿ ಒಳ ಮೀಸಲಾತಿಯನ್ನ ಕೊಡುವಂತದ್ದು ಆ ರಾಜ್ಯಗಳಿಗೆ ಸಂಬಂಧಪಟ್ಟಂತ ಐಚ್ಛಿಕ ವಿಷಯವಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಅಂದ್ರೆ ಸುಪ್ರೀಂ ಕೋರ್ಟ್ನ ಕೇಸ್ನಲ್ಲಿ ಪ್ರಕರಣದಲ್ಲಿ ಕರ್ನಾಟಕ ರಾಜ್ಯದಿಂದ ಯಾರು ಕೂಡ ಇಂಪ್ಲೀಡ್ ಆಗಿರಲಿಲ್ಲ, ಸಹಭಾಗಿಗಳಾಗಿರ್ಲಿಲ್ಲ. ಹಾಗಾಗಿ ಒಳ ಮೀಸಲಾತಿಯನ್ನ ಕೊಡಬೇಕಾದಂತಹ ಮ್ಯಾಂಡೇಟರಿ ಕಡ್ಡಾಯ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇಲ್ಲ. ಸುಪ್ರೀಂ ಕೋರ್ಟ್ ತೀರ್ಪು ಭಾರತಕ್ಕೆ ಅನ್ವಯ ಆದ್ರೂ ಕೂಡ ನಾವ್ಯಾರು ಭಾಗಿದಾರ ಆಗಿಲ್ಲದೆ ಇರೋದ್ರಿಂದ, ಐಚ್ಛಿಕವಾಗಿರೋದ್ರಿಂದ, ಆಯಾ ರಾಜ್ಯಗಳ ಇಚ್ಛೆಗೆ ಬಿಟ್ಟಿರೋದ್ರಿಂದ ನಾವು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಪಾಲಿಸಬೇಕಾದಂತಹ ಅಗತ್ಯತೆ ಕಡ್ಡಾಯವಾಗಿ ಕಂಡು ಬರೋದಿಲ್ಲ ಅನ್ನೋದನ್ನ ನಾವೆಲ್ಲ ಮನವರಿಕೆಯನ್ನ ಮಾಡ್ಕೊಳ್ಬೇಕು. ರಾಜ್ಯ ಸರ್ಕಾರನು ಕೂಡ ಮನವರಿಕೆಯನ್ನ ಮಾಡ್ಕೊಳ್ಬೇಕು. ಆದ್ರೆ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನ ಕೊಡೋದು ಅಂತೇಳಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಘೋಷಣೆ ಆಗಿದ್ದ ಹಿನ್ನೆಲೆಯಲ್ಲಿ ಒಂದು ಆಯೋಗವನ್ನ ಮಾಡ್ತು. ಅವರು ವರದಿಯನ್ನ ಕೊಡುವಂತ ಸಂದರ್ಭದಲ್ಲಿ ಏನೆಲ್ಲ ಅಧ್ವಾನಗಳನ್ನ ಮಾಡಿದ್ರು. ಯಾಕೆಂದ್ರೆ ಆ ವರದಿಯನ್ನ ಸಿದ್ಧಪಡಿಸುವಂತಹ ಆಯೋಗದ ಪ್ರತಿಯೊಂದು ಸಭೆಗಳಲ್ಲಿ ನಾನು ಭಾಗವಹಿಸಿದ್ದಾರನಾಗಿದ್ದೀನಿ ಮತ್ತು ಭಾಗವಹಿಸಿದ್ದೀನಿ, ಮಾಹಿತಿಗಳನ್ನ ಕೊಟ್ಟಿದ್ದೀವಿ. ಏನೆಲ್ಲ ವ್ಯತ್ಯಾಸಗಳನ್ನ ಮಾಡಿದ್ರು, ಆ ಕಮಿಟಿಲಿದ್ದಂತ ಎಲ್ಲ ಮೆಂಬರ್ಗಳು ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಏನೆಲ್ಲ ಒಳ ಮೀಸಲಾತಿಯ ಒಳಸಂಚುಗಳನ್ನ ಮಾಡಿದ್ರು ಅನ್ನುವಂಥದ್ದು ನಮಗ್ ಗೊತ್ತಿದೆ. ಆದ್ರೆ ಬಹಳ ಮುಖ್ಯವಾಗಿ ಅವರು ಕೊಟ್ಟಿರುವಂತಹ ಮೊದಲನೇ ಕಂಡೀಷನ್ ಏನಿತ್ತು ಅಂದ್ರೆ ಹೋಮೋಜಿನಿಯಸ್ ಕ್ಯಾರೆಕ್ಟರ್ ಇರುವಂತವ್ರನ್ನ ಒಟ್ಟುಗೂಡಿಸಬೇಕು. ಹೋಮೋಜಿನಿಯಸ್ ಅಂದ್ರೆ ಈಗ ಶೆಡ್ಯೂಲ್ ಕ್ಯಾಸ್ಟ್ ರೈಟ್ ಮತ್ತು ಲೆಫ್ಟ್ ಅಲ್ಲಿ ಎರಡು ಪ್ರಮುಖವಾದಂತಹ ಜಾತಿಗಳು, ಮಾದಿಗ ಮತ್ತು ವಲಯ ಸಮುದಾಯ. ಮಾದಿಗ ಸಮುದಾಯದ ಹೋಮೋಜಿನಿಯಸ್ ಕ್ಯಾರೆಕ್ಟರ್ ಏನು? ಅವರು ಪ್ರಾಣಿಗಳನ್ನ ಕುಯ್ಯುವಂಥದ್ದು, ಮಾಂಸವನ್ನ ಮಾರಾಟ ಮಾಡುವಂಥದ್ದು, ಚರ್ಮವನ್ನ ಹದ ಮಾಡುವಂಥದ್ದು, ಚರ್ಮದ ಉದ್ಯಮಗಳನ್ನ ಸ್ಥಾಪನೆ ಮಾಡಿ ಬೇಕಾದಂತಹ ಚಪ್ಪಲಿ ಮತ್ತು ವ್ಯಾನಿಟಿ ಬ್ಯಾಗು, ಬೆಲ್ಟ್ ಇದನ್ನೆಲ್ಲ ತಯಾರು ಮಾಡುವುದು, ಇದು ಅವ್ರಿಗೆ ಹೋಮೋಜಿನಿಯಸ್ ಕ್ಯಾರೆಕ್ಟರ್. ವಲಯ ಸಮುದಾಯಕ್ಕೆ ವಲಯದ ಹೊಡೆಯ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಬ್ರಾಹ್ಮಣರು ಸಾವಿರ ಎಕರೆ ಇಟ್ಕೊಂಡಿದ್ದಾಗ ಟಿಪ್ಪು ಸುಲ್ತಾನ್ ಅದನ್ನೆಲ್ಲ ಬಿಡಿಸಿ ವಲಯ ಮತ್ತು ಒಕ್ಕಲಿಗ ಸಮುದಾಯಗಳಿಗೆ ಹಂಚಿಕೆಯನ್ನ ಮಾಡ್ತಾರೆ. ಹಂಚಿಕೆಯನ್ನ ಮಾಡುವಂತ ಸಂದರ್ಭದಲ್ಲಿ ನಮ್ಮ IPS ಸುಭಾಷ್ ಬರ್ನಿ ಅವರು ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ. 2,000 ರೂಪಾಯಿ ಒಂದಾನಿ ಕೂಲಿ ಇದ್ದಂತಹ ಸಂದರ್ಭದಲ್ಲಿ 2,000 ಕಂದಾಯವನ್ನು ಕಟ್ತಿದ್ರು ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ. IPS ನಂಜುಂಡಸ್ವಾಮಿ ಅವರು ಕೂಡ ಒಂದು ಪುಸ್ತಕದಲ್ಲಿ ಅವರು ಬರೆದಿದ್ದಾರೆ ಹೊಲದ ಒಡೆಯರು ಅನ್ನುವಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಹೊಲದ ಒಡೆಯರು ಅನ್ನುವಂಥವ್ರು ನಾವು ಕೃಷಿಯನ್ನ ಅವಲಂಬಿಸಿದಂತೆಯವರು ಥರ್ಸ್ಟನ್ ಅವರು ಮತ್ತು ರಂಗಾಚಾರಿ ಅವರು ಮತ್ತು ಮೈಸೂರು ಗೆಜೆಟೇರ್ ಹಯವದನ್ ರಾವ ಆ 3 ರಿಪೋರ್ಟ್ಗಳಲ್ಲಿ ಕೂಡ ಕೃಷಿಯನ್ನ ಆಧಾರವಾಗಿ ಇಟ್ಕೊಂಡಿದ್ದಂತಹ ಮುಖ್ಯಸ್ಥರು ಯಾರಿದ್ರು ಅವರನ್ನ ವಲಯರು ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಕೃಷಿ ವೃತ್ತಿಯಲ್ಲಿ ತೊಡಗಿರೋರೇ ಬೇರೆ, ಚರ್ಮೋದ್ಯಮದಲ್ಲಿ ತೊಡಗಿರೋರೇ ಬೇರೆ. ಆದ್ರೆ ನಾಗಮೋಹನ್ ದಾಸು ಹೋಮೋಜಿನಿಯಸ್ ಕ್ಯಾರೆಕ್ಟರ್ ಇರುವಂತಹ ಜನವನ್ನ ಒಟ್ಟುಗೂಡಿಸಿ ಅಂತಂದ್ರೆ ಸುಮಾರು 1,38,000 ಜನ, 1,38,000 ಜನರನ್ನ ಇವರು ತಕೊಂಡೋಗಿ ಅಲೆಮಾರಿಗಳ ಗುಂಪಿಗೆ ಹಾಕ್ತಾರೆ. ಯಾರ್ಯಾರನ್ನ ಹಾಕ್ತಾರೆ? 16 ಜಾತಿಗಳನ್ನ ತಕೊಂಡೋಗಿ ಹಾಕ್ತಾರೆ. ಇವರು ನಾಗಮೋಹನ್ ದಾಸ್ ಆಯೋಗದ ವರದಿ ವೈಜ್ಞಾನಿಕವಲ್ಲ ಅನ್ನೋದಕ್ಕೆ ಹೋಮೋಜಿನಿಯಸ್ ಕ್ಯಾರೆಕ್ಟರ್ ಇರೋರ್ನ ಒಟ್ಟುಗೂಡಿಸೋ ಬದಲು ರೆಟ್ರೋಜಿನಿಯಸ್ ಕ್ಯಾರೆಕ್ಟರ್ ಇರೋಂಥವ್ರನ್ನ ಒಂದ್ ಕಡೆ ಹಾಕ್ತಾರೆ. ಬಹಳ ಆದಿಯ, ಬಿರ್ಲಾ, ಬಕಡ ಹೀಗೆ ಸುಮಾರು 16 ಜಾತಿಗಳನ್ನ ತಕೊಂಡೋಗಿ 1,38,653 ಜನರನ್ನ ಅಲೆಮಾರಿಗಳ ಗುಂಪಿಗೆ ಹಾಕ್ತಾರೆ. ಎರಡನೇದು ಬಹಳ ಮುಖ್ಯವಾಗಿ ಪರೆಯನ್ನು ನಮ್ಮ ಸಿದ್ದಯ್ಯ ಸಾಹೇಬರು ಈಗಾಗಲೇ ಹೇಳಿದ್ರು. 2,58,915 ಜನ ಅಲ್ಸಾರ್, ಅಸ್ಲವಾರ್, ಮೊಗೇರ, ಪರೆಯನ್ನು ನೋಡಿ. ಅಲ್ಸಾರ್ ಅಸ್ಲಾದು 9,924 ಜನ ಇದ್ದಾರೆ. ಅಲ್ಸಾರು 710 ಇದ್ದಾರೆ. ಮುಗೇರ 87,117 ಇದ್ದಾರೆ. ಪರೆಯನ್ನು 1,61,164 ಇದ್ದಾರೆ. ಒಟ್ಟು 2,58,915 ಜನರನ್ನ ವಲಯ ಸಮುದಾಯಕ್ಕೆ ಸೇರಿದಂತೆವ್ರನ್ನ, ಬಲಗೈ ಸಮುದಾಯಕ್ಕೆ ಸೇರಿದಂತೆವ್ರನ್ನ ತಕೊಂಡೋಗಿ ಮಾದಿಗರ ಗುಂಪಿಗೆ ಹಾಕ್ತಾರೆ. ಮತ್ತು ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಇದು ಜಾತಿ ಅಲ್ಲ, ಜಾತಿಗಳ ಗುಂಪು. 1922ನೇ ಇಸ್ವಿಯಲ್ಲಿ ತಮಿಳ್ ಮಾತನಾಡ್ತಾ ಇದ್ದವ್ರನ್ನ ಆದಿ ದ್ರಾವಿಡ ಅಂತ ಮತ್ತು ತೆಲುಗು ಮಾತನಾಡ್ತಾ ಇದ್ದವ್ರನ್ನ ಆದಿ ಆಂಧ್ರ ಅಂತ ಹೇಳಿ ತಮಿಳುನಾಡು ಗವರ್ನಮೆಂಟ್ ಒಂದು ಆದೇಶ ಮಾಡುತ್ತೆ.
1925ನೇ ಇಸ್ವಿಯಲ್ಲಿ ಕನ್ನಡ ಮಾತಾಡುವಂತ ವಲಯ ಮತ್ತು ಮಾದಿಗ ಇಬ್ಬರನ್ನು ಕೂಡ ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಆದಿ ಕರ್ನಾಟಕ ಅಂತ ನಾಮಕರಣ ಮಾಡ್ತಾರೆ. ಎರಡು ಆದೇಶಗಳು ಕೂಡ ನನ್ನ ಹತ್ರ ಇದೆ. ಆದ್ರೆ ಇಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಒಳಗಡೆ ಇರುವಂತಹ ದತ್ತಾಂಶಗಳನ್ನ ಕ್ರೋಢೀಕರಿಸಿ ಎನ್ನುವಂಥದ್ದು ಅವರು ಕೊಟ್ಟಿರುವಂತಹ 5ನೇ ನಿಬಂಧನೆ. 2011ನೇ ಇಸ್ವಿಯಲ್ಲಿ 29 ಲಕ್ಷ ಆದಿ ಕರ್ನಾಟಕ, ಸುಮಾರು 8 ಲಕ್ಷ ಆದಿ ದ್ರಾವಿಡ ಅಂತ ಹೇಳಿ ನೋಂದಾವಣೆ ಮಾಡ್ಕೊಂಡಿದ್ರು. 37 ಲಕ್ಷ ಅಲ್ಲಿರುವಂತಹ ವಲಯ ಮತ್ತು ಮಾದಿಗರನ್ನ ನೀವು ದತ್ತಾಂಶಗಳನ್ನ ಕ್ರೋಢೀಕರಿಸಿ ಅಂತಂದ್ರೆ ಇವರು 4,74,954 ಜನರನ್ನ ತಕೊಂಡೋಗಿ ಒಂದು ಗುಂಪನ್ನ ಮಾಡಿ ಇಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಬರ್ದಿದ್ದವರೆಲ್ಲ 100ಕ್ಕೆ 100 ನಮ್ಮ ಸಮುದಾಯದವರೇ. ಯಾರು ಕೂಡ ಅವರು ಮಾದಿಗ ಸಮುದಾಯದವರು 63 ಸಂಖ್ಯೆ ಮಾದಿಗ ಅಂತಲೇ ಬರೆದ್ರು. ಆದ್ರೆ ನಮ್ಮ ಸಮುದಾಯದವರು ಸ್ವಲ್ಪ ಪ್ರತಿಷ್ಠತೆ ಇರೋಂಥವ್ರು ನಾವು ವಲಯ ಅಂತ ಬರೆಯೋದಿಲ್ಲ ಅಂತೇಳಿ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಬರ್ಕೊಂಡಿದ್ರು. ಇದು 4,74,954, 2,58,915, 1,38,000 ಇಷ್ಟನ್ನು ಸೇರಿಸಿದ್ರೆ ನಾವು 38 ಲಕ್ಷಗಳಾಗ್ತೀವಿ. ಅವರ ವರದಿ ಪ್ರಕಾರನೇ 38 ಲಕ್ಷ ಆಗ್ತೀವಿ. 38 ಲಕ್ಷ ಆಗುವಂತಹ ಈ ಸಮುದಾಯವನ್ನ 30,08,000ಕ್ಕೆ ನಮ್ಮನ್ನ ಲಿಮಿಟ್ ಮಾಡಿ ಜನಸಂಖ್ಯೆ ಹೇಗೆ ಹೋಗ್ಬೇಕಾದಂತವ್ರನ್ನ ಬೀಗೆ ತಳ್ಳುವಂತಹ ಕುಯುಕ್ತಿಯನ್ನ ಸನ್ಮಾನ್ಯ ನಾಗಮೋಹನ್ ದಾಸ್ ಅವರು ಮಾಡಿದ್ದಾರೆ. ಇದ್ರ ಜೊತೆಯಲ್ಲಿ ಬಹಳ ಪ್ರಮುಖವಾದಂತ ಅಂಶಗಳನ್ನ ಚಿತ್ರದುರ್ಗ ಹೇಳಿದ್ರು ಸಾಹೇಬ್ರು. 10 ಜಿಲ್ಲೆಗಳಲ್ಲಿ ಅವರು ತರಬೇತಿಯನ್ನ ಕೊಡುವಂತಹ ಸಂದರ್ಭದಲ್ಲಿ ಯಾರು ID ಕಾರ್ಡ್ ಕೊಡದೇ ಇರೋದ್ರಿಂದ ಬರುವಂತಹ ಎಲ್ಲ ಗಣತಿದಾರರಿಗೆ ಸರಿಯಾಗಿ ಅವ್ರನ್ನ ಕರೆದು ಮೀಟಿಂಗ್ ಮಾಡಿ ಚಿತ್ರದುರ್ಗದ ನಾನು ಸುಮಾರು ಹಳ್ಳಿಗಳಲ್ಲಿ ಹೋಗಿ ಪರಿಶೀಲನೆಯನ್ನ ಮಾಡಿದೀವಿ. 4 ದಿನ ಚಿತ್ರದುರ್ಗದಲ್ಲಿ ನಾವಿದ್ದು ಸ್ಟಡಿ ಮಾಡಿದೀವಿ. ಒಂದು ಸಮುದಾಯ ಬಂದ್ಕ್ ಹೋಗೋದು, 1,000 ಮನೆ ಇದೆ, 900 ಮನೆ ಮಾದುಗ್ರದು, 100 ಮನೆ ಒಲಾರ್ದು, 1000 ಮನೆನೂ ಮಾದುಗ್ರು ಅಂತ ಬರಸು. ಆ ಸಮೀಕ್ಷೆ ಮಾಡೋರ್ಗೆ ಒಂದು 10,000 ರೂಪಾಯಿ ದುಡ್ಡು ಕೊಟ್ಬಿಡೋದು. ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಲವಾದಿಗಳು ಅಂತ ಹೇಳಿ 17,995 ಜನ ಇದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 17,995 ಜನ ಇದ್ದಾರೆ. ವಲಯ ಅಂತ ಬರೆದಿರೋರು 223. ಒಟ್ಟು 18,200 ಜನಕ್ಕೆ ಲಿಮಿಟ್ ಮಾಡಿದ್ದಾರೆ. ಅವ್ರನ್ನ ಮಾತ್ರ ಮಾದಿಗ ಸಮುದಾಯವನ್ನ 2,25,510 ಜನ ತೋರಿಸಿದ್ದಾರೆ. 2,25,510 ಜನವನ್ನ ತೋರಿಸಿದ್ದಾರೆ. ಒಂದು 10 ಜಿಲ್ಲೆಗಳಲ್ಲಿ ಈ ರೀತಿ ಒಂದೊಂದು ಜಿಲ್ಲೆಯಲ್ಲಿ 50,000 ಅಂತ ಒಂದು 5 ಲಕ್ಷ ನಮ್ಮ ಜನಸಂಖ್ಯೆಯನ್ನ ಕಮ್ಮಿ ಮಾಡಿದ್ದಾರೆ. ಇದಲ್ಲದೆ ಅವರ ವರದಿಯ ಪ್ರಮುಖವಾದಂತಹ ಅಂಶಗಳನ್ನ ನಾವು ಗಮನಿಸಿದಾಗ ಎಷ್ಟು ದ್ವೇಷ ಇತ್ತು ಸಮುದಾಯದ ಮೇಲೆ, ಬಲಗೈ ಸಮುದಾಯದ ಮೇಲೆ ಎನ್ನುವಂಥದ್ದನ್ನ ನಾವು ನೋಡ್ಬೋದು. ಬಹಳ ಮುಖ್ಯವಾಗಿ ಅವರ ವರದಿಯಲ್ಲಿ ಒಂದು ಅಂಶವನ್ನ ನಾನು 2 ಅಂಶಗಳನ್ನು ಮಾತ್ರ ನಿಮಗೆ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಒಟ್ಟು ಸಾಲೆ ಬಿಟ್ಟ ಅಂತವ್ರು ಇದ್ದಾರೆ ನೋಡಿ. ಅವರು 80,000 ಅವ್ರು ಸಾಲೆ ಬಿಟ್ರೆ 8,82,000 ಅವ್ರು ಸಾಲೆ ಬಿಟ್ಟಿದ್ದಾರೆ. 8,82,000 ಸಾಲೆ ಬಿಟ್ಟಿರೋ ಮಕ್ಕಳ ಸಂಖ್ಯೆ ಅವರು 8,82,000. ನಾವು 5,77,000. ನಮ್ದೇನ್ ತಪ್ಪಿದೆ? ನಾವು ಕೂಲಿ ಮಾಡಿದ್ರು ನಮ್ಮ ಅಪ್ಪ ಅಮ್ಮ ನಮ್ಮ ಮಕ್ಕಳನ್ನ ಸ್ಕೂಲ್ ಸೇರಿಸ್ತಾರೆ. ಅವ್ರು 8 ಲಕ್ಷ ಸಾಲೆ ಬಿಟ್ರು, ನಾವು 5,77,000 ಸಾಲೆ ಬಿಟ್ಟು. ಅದು ನಮ್ದು ಭಾರಿ ತಪ್ಪಂತೆ. ಸಾಲೆಗೆ ಹೋದ್ವಲ್ಲ ಅದು ಭಾರಿ ನಮ್ದು ತಪ್ಪಂತೆ. ಅವ್ರು ಹೇಳ್ತೀನಿ ಮುಂದಕ್ಕೆ. ಮೀಸಲಾತಿ ಕೋಟದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಂತವರು ಅಲ್ಲಿ 38,413 ಮಾದಿಗ ಸಮುದಾಯದಲ್ಲಿ ಇದ್ರೆ ನಮ್ದು 71,552 ಜನ ಸ್ನಾತಕೋತ್ತರ ಪದವಿ ಪಡೆದವರು ಇದ್ದಾರೆ ಅವರ ವರದಿ ಪ್ರಕಾರ. ಪದವಿ ಪೂರ್ಣಗೊಳಿಸಿದವರು 1,91,000 ಮಾದಿಗ ಸಮುದಾಯದಲ್ಲಿ ಇದ್ರೆ 2,23,000 ನಾವಿದ್ದೀವಿ. ಹಾಗಾದ್ರೆ ನಾವು ಪದವಿ ಪಡೆದಿರೋದೇ ತಪ್ಪ? ಶೆಡ್ಯೂಲ್ ಕ್ಯಾಸ್ಟ್ ರೈಟ್ನವರು ಪದವಿ ಪಡೆದಿರೋದೇ ತಪ್ಪ? ಅವರ ವರದಿಯ ಪ್ರಮುಖವಾದಂತ ಅಂಶ ಅಂತಂದ್ರೆ ಚೆನ್ನಾಗಿ ಉಂಡವರು ತ್ಯಾಗ ಮಾಡಬೇಕು, ಚೆನ್ನಾಗಿ ಉಂಡವರು ತ್ಯಾಗ ಮಾಡಬೇಕು, ಹಸಿದವರಿಗೆ ಉಣ್ಣಲು ಅನ್ನ ನೀಡಬೇಕು. ಈಗ ಚೆನ್ನಾಗಿ ಉಂಡವರು ಯಾರು ಮತ್ತು ಹಸಿದವರು ಯಾರು? ನಾಗಮೋಹನ್ ದಾಸು, ನಾನು ಯಳಂದೂರಿನ ಸಾರ್ವಜನಿಕ ಹಾಸ್ಟೆಲ್ನಲ್ಲಿ ಓದ್ದವನು, SC ಬಾಯ್ಸ್ ಹಾಸ್ಟೆಲ್ನಲ್ಲಿ 75 ಜನ ಒಂದೇ ರೂಮಲ್ಲಿ ಹಾಲಲ್ಲಿ ಮಲಿಕತ್ತಾ ಇದ್ದು. ಒಂದೇ ತಟ್ಟೆ ತೊಳೆದ್ಬಿಟ್ಟು ತಕೊಂಡು ಊಟ ಮಾಡ್ತಿದ್ದು. ಊಟ ಮಾಡಿದ್ಮೇಲೆ ತೊಳೆದ್ಬಿಟ್ಟು ತಕೊಂಡಾಗ ಅದು ಗುಡ್ಡೆ ಹಾಕ್ತಿದ್ದು.
ಅಡಿಗೆ ಭಟ್ಟ ಒಬ್ಬನೇ ಒಬ್ಬ ಅಡಿಗೆ ಭಟ್ಟ ಇದ್ದದ್ದು, ಒಬ್ಬನೇ ಒಬ್ಬ ಆರೋಗ್ಯ ರಾಜ್ ಅಂತ ಅಡಿಗೆ ಭಟ್ಟ ಇದ್ದದ್ದು. ಮತ್ತು ಟಾಯ್ಲೆಟ್ ಇರಲಿಲ್ಲ, ಬಾತ್ರೂಮ್ ಇರಲಿಲ್ಲ, ಕೆರೆ ಕಡೆ ಹೋಗ್ತಾ ಇದ್ದು. ನಾವು ಕಷ್ಟಪಟ್ಟು ಓದ್ದು, ನಾವು ಪದವೀಧರರು ಜಾಸ್ತಿ ಇದ್ದೀವಿ, ಸಾಲ ಬಿಟ್ಟವ್ರ ಸಂಖ್ಯೆ ಕಮ್ಮಿ ಇದ್ದೀವಿ. ಚೆನ್ನಾಗಿ ಓದಿದವರು ಅನ್ನೋ ಬದಲು ಚೆನ್ನಾಗಿ ಉಂಡವರು ಅಂತ ಬರತ್ತೆಯಲ್ಲ, ಇದು ನ್ಯಾಯನಾ? ನಿನ್ನ ನ್ಯಾಯಾಧೀಶ ಅಂತ ಕರೆಬೇಕಾ? ಎಲ್ಲ ಒಂದೇ ಇದ್ದಾನಲ್ಲ ಹಾಸ್ಟ್ಲು. ಹಾಗಾಗಿ ಆಮೇಲೆ ಅವರ ವರದಿಯ ಪ್ರಮುಖವಾದಂತಹ ಲೋಪದೋಷಗಳೇನು ಅಂದ್ರೆ ದಯವಿಟ್ಟು ಗಮನಿಸಬೇಕು. 6001 ಜನ ಜನಪ್ರತಿನಿಧಿಗಳು ಮಾದಿಗ ಸಮುದಾಯದಲ್ಲಿ ಇದ್ದಾರೆ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಲಿ 6001 ಜನ ಇದ್ದಾರೆ. ವಲಯ ಸಮುದಾಯದಲ್ಲಿ 6012 ಜನ ಇದ್ದಾರೆ. 11 ಜನ ಮಾತ್ರ ನಾವು ಜಾಸ್ತಿ ಇದೀವಿ. ಆದ್ರೆ ಇಲ್ಲಿ ಪ್ರಮುಖವಾದ ಅಂಶ ಏನು ಅಂದ್ರೆ ರಿಸರ್ವೇಶನ್ ಫಿಕ್ಸ್ ಮಾಡ್ಕ ಬರುವಾಗ SCBD ಒಳಗಡೆ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಬಂದ್ಬಿಡುತ್ತೆ. ಆಗ ನಮ್ಮವರೇ ನಿಂತ್ಕ ಗೆದ್ಕೋತೀವಿ. ಜನರಲ್ ಕಾನ್ಸ್ಟಿಟ್ಯೂನ್ಸಿ ನಮ್ ಬೀದಿಗೆ ಬಂದಾಗ ಜನರಲ್ ಕಾನ್ಸ್ಟಿಟ್ಯೂನ್ಸಿ ನಾವೇ ನಿಂತ್ಕೋತೀವಿ, ನಾವೇ ಗೆದ್ಕೊಳ್ತೀವಿ. ಜನರಲ್ ಕಾನ್ಸ್ಟಿಟ್ಯೂನ್ಸಿ ಗೆದ್ದಿರಂತಹ ವಲಯರು ಎಷ್ಟೇನೆ ಇದ್ದಾರೆ, ಮಾದಿಗರು ಎಷ್ಟೇನೆ ಇದ್ದಾರೆ, ಅದನ್ನ ಹೇಳಿಲ್ಲ. ಹಾಗಾಗಿ ನಾಗಮೋಹನ್ ದಾಸ್ ಆಯೋಗದ ವರದಿ ಅವೈಜ್ಞಾನಿಕ, ನಾಗಮೋಹನ್ ದಾಸ್ ಆಯೋಗದ ವರದಿ ಅವೈಜ್ಞಾನಿಕ. ಮತ್ತು ಸರ್ಕಾರಿ ಉದ್ಯೋಗವನ್ನ ಪಡೆದಂತೆಯವರು 35,115 ಜನ ಅವರಿದ್ದಾರೆ ಸರ್ಕಾರಿ ನೌಕರರು. ನಾವು 43,843 ಜನ ಇದ್ದೀವಿ. ಆದ್ರೆ ಬಹಳ ಮುಖ್ಯವಾಗಿ ನೀವೆಲ್ಲರೂ ಗಮನಿಸಬೇಕು, ದುರಂತ ಯಾವ ಸರ್ಕಾರ ಬಂದಾಗಲೂ ಕೂಡ ಶೆಡ್ಯೂಲ್ ಕ್ಯಾಸ್ಟ್ ರೈಟ್ನವನು KPSC ಚೇರ್ಮನ್ ಆಗೇ ಇಲ್ಲ. 75 ವರ್ಷದಿಂದ ನಮ್ಮವ್ರು ಯಾರು KPSC ಚೇರ್ಮನ್ ಆಗಿಲ್ಲ. 3 ಜನ KPSC ಚೇರ್ಮನ್ ಆಗಿರೋರು ಮಾದಿಗ ಸಮುದಾಯದವರು. ಅವರು ಚೇರ್ಮನ್ ಆಗಿದ್ದಾಗ ಸೆಲೆಕ್ಟ್ ಮಾಡಿರುವಂತಹ ಇಂಟರ್ನಲ್ ಜಾತಿಗಳನ್ನ ನೋಡಿದಾಗ 100ಕ್ಕೆ 80 ಭಾಗ ಅವ್ರ ಸಮುದಾಯದವರು ಸೆಲೆಕ್ಟ್ ಆಗಿದ್ದಾರೆ, ನಾವು ಸೆಲೆಕ್ಟ್ ಆಗಿಲ್ಲ. ಆದ್ರೂ ನಾವು 34,000 ನಾವು ಜಾಸ್ತಿ ಇದೀವಿ ಅಂತಂದ್ರೆ, 43,000 ಜನ ಇದೀವಿ ಅಂತಂದ್ರೆ, ನಾವು 14,000ಕ್ಕೂ ಹೆಚ್ಚು ಜನ ನಾವು ಜನರಲ್ ಸೀನಿಯಾರಿಟಿ, ಜನರಲ್ ಮೆರಿಟ್ ನಲ್ಲಿ ಆಯ್ಕೆ ಆಗಿದ್ದೀವಿ. ಜನರಲ್ ಮೆರಿಟ್ ನಲ್ಲಿ ಆಯ್ಕೆ ಆಗಿದ್ದೀವಿ. ಇವರು ಸರ್ವೆ ಮಾಡುವಾಗ ನಮ್ಮನ್ನ ಜನರಲ್ ಮೆರಿಟ್ ನಲ್ಲಿ ಎಷ್ಟು ಜನ ಆಯ್ಕೆ ಆದ್ರು, ಎಷ್ಟು ಜನ ಕೋಟಾದಲ್ಲಿ ಬಂದ್ರು ಅನ್ನುವಂತ ಅಂಕಿಅಂಶಗಳನ್ನು ಕೊಟ್ಟಿಲ್ಲ. ಹಾಗಾಗಿ ಇದು ಅವೈಜ್ಞಾನಿಕವಾದಂತಹ ವರದಿ ಅನ್ನೋದು ಬಹಳ ಸ್ಪಷ್ಟ. ನಾವು ಜನರಲ್ ಮೆರಿಟ್ ಅಲ್ಲಿ ಆಯ್ಕೆ ಆದವ್ರನ್ನ ತಂದು SC ಪಟ್ಟಿ ಒಳಗಡೆ ಸೇರಿಸ್ಬಿಟ್ಟು ಒಲರು ಜಾಸ್ತಿಯನ್ನ ತಿಂದ್ಬಿಟ್ಟಿದ್ದಾರೆ, ಜಾಸ್ತಿಯನ್ನು ಉಂಡ್ಬಿಟ್ಟಿದ್ದಾರೆ. 20-30 ವರ್ಷದಿಂದ ನಮ್ಮದೆಲ್ಲ ನೀವೇ ಉಂಡ್ಕೊಂಡಿದ್ದೀರಿ ಅಂತ ನಮ್ಮನ್ನ ಆರೋಪ ಮಾಡೋದ್ರ ರೀತಿಯಲ್ಲಿ ವರದಿಯನ್ನ ಕೊಟ್ರಲ್ಲ, ಇದು ವೈಜ್ಞಾನಿಕವೋ ಅವೈಜ್ಞಾನಿಕವೋ ಇಡೀ ಸಮಾಜ ತೀರ್ಮಾನ ಮಾಡ್ಲಿ. ಇಂತಹ ನ್ಯಾಯಮೂರ್ತಿಯನ್ನ ಅಂತ ವ್ಯಕ್ತಿಯನ್ನ ಇನ್ನು ಮುಂದೆ ಸರ್ಕಾರ ಯಾವುದೇ ಪ್ರಾಧಿಕಾರಗಳಿಗೂ ಅವರನ್ನ ನೇಮಕ ಮಾಡಬಾರ್ದು, ದೂರ ಇಡಬೇಕು. ಅಷ್ಟು ಪಕ್ಷಪಾತದಿಂದ ಕೂಡಿರುವಂತಹ ವರದಿಯನ್ನು ಅವರು ಕೊಟ್ಟಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಸ್ವಂತ ಮನೆ ಹೊಂದಿರೋರು ಕೊಟ್ಟಿದ್ದಾರೆ ನೋಡಿ. ಸ್ವಂತ ಮನೆಯನ್ನ ಅವರು ಎಷ್ಟು ಜನ ಹೊಂದಿದ್ದಾರೆ ಅಂದ್ರೆ 7,29,817 ಜನ ಹೊಂದಿದ್ದಾರೆ. ಅವರು 7,29,817. ನಾವು ಶೆಡ್ಯೂಲ್ ಕ್ಯಾಸ್ಟ್ ರೈಟ್ನವರು 6,69,000 ಇದೆ. ನಾವೇ ಸ್ವಂತ ಮನೆ ಹೊಂದಿರೋರು ಕಮ್ಮಿ ಇದೀವಿ. ಆದ್ರೂ ಕೂಡ ನಮ್ಮನ್ನ ಜನಸಂಖ್ಯೆಯಲ್ಲಿ ಕಮ್ಮಿ ಮಾಡ್ಬಿಟ್ಟು ಬೀಗೆ ನೂಕುವಂತಹ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಬೀಗೆ ನೂಕುವಂತಹ ಕೆಲಸ ಏನಿದೆಯೋ ಇದು ಒಂದು ರೀತಿ ಶೆಡ್ಯೂಲ್ ಕ್ಯಾಸ್ಟ್ ನವರು ನಾವು ಇಲ್ಲಿ 1.5 ಕೋಟಿ ಜನ ಇದೀವಿ. ಒಟ್ಟಾರೆ ಶೆಡ್ಯೂಲ್ ಟ್ರೈಬ್ಸ್ ಅವರು 52 ಲಕ್ಷ ಇದ್ದೀವಿ. 2 ಕೋಟಿ ಜನ ಕರ್ನಾಟಕದಲ್ಲಿ SC ST ಜನ ಇದ್ದೀವಿ. ನಮ್ಗೆ ಅನ್ಯಾಯ ಮಾಡುವಂತದ್ದು ಒಂದು ರಾಷ್ಟ್ರ ದ್ರೋಹದ ಕೆಲಸಕ್ಕೆ ಸರಿ ಸಮವಾದಂತಹ ಅನ್ಯಾಯವನ್ನ ಸನ್ಮಾನ್ಯ ನಾಗಮೋಹನ್ ದಾಸ್ ಅವರು ಮಾಡಿದ್ದಾರೆ. ನಾವು ಬಹಳ ಮುಖ್ಯವಾದಂತಹ ಅಂಶವನ್ನ ನಾವು ಬರಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು 3/9/2025 ಒಂದು ಆದೇಶ ಮಾಡ್ತು. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ರೋಸ್ಟರ್ ಬಿಂದುಗಳನ್ನ ಮಾಡಿ ಆದೇಶ ಮಾಡ್ತು. ಆದೇಶ ಮಾಡದ ದಿನನೇ ನಾವು ಒಂದು ವಿಡಿಯೋ ಮಾಡಿಬಿಟ್ಟೆ. ಚೀಫ್ ಸೆಕ್ರೆಟರಿ ಡೋಂಟ್ ಗೋ ಫಾರ್ ಪಬ್ಲಿಕ್, ಎನಿ ಪ್ರಾಬ್ಲಮ್ ಅಮೈಂಡ್ ಇಟ್ ಅಂತ ಹೇಳಿ ನಾನು ಮೆಸೇಜ್ ಹಾಕೋರು. ಇನ್ನು ಕೂಡ ನನ್ನ ಹತ್ರ ಮೆಸೇಜ್ ಇದೆ. ಆ ಮೆಸೇಜ್ ಪ್ರಕಾರ ರಾತ್ರಿ 8:30 ಆಗಿತ್ತು. ಶಿವರಾಮ್ ಸರ್ ಕೂಡ ನನ್ನ ಚೇಂಬರ್ಲಿದ್ರು. ಅವರು DPR ಸೆಕ್ರೆಟರಿ ಫೋನ್ ಮಾಡಿದ್ರು, ಏನು ಪ್ರಾಬ್ಲಮ್ ಆಗಿದೆ ಚಂದ್ರಶೇಖರ್ ಅಂತ. ಅನ್ಯಾಯ ಆಗಿದೆ ಸಂಧಿ, ನಾಳೆ ಬನ್ನಿ ಅಂದ್ರು. ನಾಳೆ ಬೆಳಿಗ್ಗೆ ಹೋದಾಗ ಒಂದು ಅಜೆಂಡಾ ಮಾಡ್ಕೊಡಿ, ಮೀಟಿಂಗ್ ಮಾಡೋಣ ಅಂದ್ರೆ ಅಜೆಂಡಾ ಮಾಡಿಕೊಟ್ಟೆ. ಅಕ್ಟೋಬರ್ 14ನೇ ತಾರೀಕು ಒಂದು ಮೀಟಿಂಗ್ ಆಯ್ತು, ಪ್ರೊಸೀಡಿಂಗ್ಸು ಆಯ್ತು. ಆ ಪ್ರೊಸೀಡಿಂಗ್ಸ್ ಅಲ್ಲಿ ನೀವು SC ST ಗಳಿಗೆ ಮಾತ್ರ ರೋಸ್ಟರ್ ಮಾಡ್ಕೊಟ್ಟಿದ್ದೀರಿ.
100 ಬಿಂದಿಗೂ ಮಾಡ್ಕೊಡಿ ಏನು ಅಂತ ಮಾತನ್ನ ಆಯ್ತು. ಸೋಷಿಯಲ್ ವೆಲ್ಫೇರ್ ಕಮಿಷನರು, DPR ಸೆಕ್ರೆಟರಿ ಅವ್ರ ಚೇಂಬರ್ಲೇ ಆಯ್ತು. ನಾವೊಂದು 30-40 ಜನ ಅಧಿಕಾರಿಗಳಿದ್ದು ಪ್ರೊಸೀಡಿಂಗ್ಸ್ ಆಯ್ತು. ನಾನು ಆ ಪ್ರೊಸೀಡಿಂಗ್ಸ್ ಪ್ರಕಾರ ಒಂದು ರೋಸ್ಟರ್ ಮಾಡಿಕೊಟ್ಟೆ. ಆ ರೋಸ್ಟ್ರು ಆ ನಂತರ ರಿಜೆಕ್ಟ್ ಆಯ್ತು. ಇಲ್ಲಿ ಬಹಳ ಮುಖ್ಯವಾಗಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಅವತ್ತು ಬಾಯಿ ಪಡ್ಕೊಂಡದು ನಮ್ಮ ಜನಾಂಗಕ್ಕೆ ಅರ್ಥ ಆಗ್ಲಿಲ್ಲ. ಆದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಬಿಲ್ ಬಂದಂತಹ ಸಂದರ್ಭದಲ್ಲಿ ಧಾರವಾಡ ಯೂನಿವರ್ಸಿಟಿಯಲ್ಲಿ 39 ಹುದ್ದೆಗಳನ್ನು ಕಾಲ್ ಮಾಡಿದ್ರು. 39 ಹುದ್ದೆಗಳಲ್ಲಿ 9 ಹುದ್ದೆ ಪರಿಶಿಷ್ಟ ಜಾತಿಗೆ ಬಂದಿತ್ತು. 9 ಹುದ್ದೆನೂ ಕೂಡ ಎ ಅಂತ ಅಂದ್ಬಿಟ್ಟು ಹೋಯ್ತು. ನಾವು ಅದನ್ನ ಅವತ್ತು ಬಿಲ್ ಮಂಡನೆ ಆಗುವಾಗ ಕೃಷ್ಣಮೂರ್ತಿ ಸಾಹೇಬರಿಗೆ ನಾನು ಹೋಗಿ ಬ್ರೀಫ್ ಮಾಡಿದೆ ಸದನದಲ್ಲಿ ಕರೆಸ್ಬಿಟ್ಟು. ಅವರು ಇದಕ್ಕೆ ನನ್ನ ಸಹಮತಿ ಇಲ್ಲ ಅನ್ನುವಂಥದ್ದನ್ನ ಕೂಗಿ ಹೇಳಿದ್ರು. ಆದ್ರೂ ಬಿಲ್ ಪಾಸ್ ಆಯ್ತು. ಅವತ್ತು ಸಾಯಂಕಾಲ ನಾವು ಚಲವಾದಿ ನಾರಾಯಣ ಸ್ವಾಮಿ ಭೇಟಿ ಮಾಡಕ್ ಟ್ರೈ ಮಾಡಿದ್ವು. ಅವರು ಹೊರಗಡೆ ಹೋಗಿದ್ರು. ಪುನಃ ಬೆಳಿಗ್ಗೆ ಬಂದಾಗ ನಾನು ಸಾಹೇಬ್ರನ್ನ ಮತ್ತು ನಮ್ಮ ಸುರೇಶ್ ಕುಮಾರ್ ಸ್ನೇಹಿತರೊಬ್ರು ಇಬ್ರು ಹೋಗಿ ಭೇಟಿ ಮಾಡಿದಾಗ ಸಾಹೇಬ್ರು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚಲವಾದಿ ನಾರಾಯಣ ಸ್ವಾಮಿ ಏನು ಈ ತರ ಅನ್ಯಾಯ ಆಗ್ತಾ ಇದೆ, ಇದು ಹೇಗೆ ಹೋಗ್ಬಿಟ್ರೆ ಬೀಗ್ ಬರೋದು ಯಾವಾಗ, ಸೀಗ್ ಬರೋದು ಯಾವಾಗ ಅಂದಾಗ ತಿದ್ದುಪಡಿಗಳೊಂದಿಗೆ ಅದನ್ನ ಅನುಭವಿಸೋದು ಅಂತ ಹೇಳಿ ವಿಧಾನ ಪರಿಷತ್ನಲ್ಲಾಯ್ತು. ಮತ್ತೆ ಅದು ಹಿಂಗೆ ಯಥಾವತ್ತಾಗಿ ಹೋಗಿ ಗವರ್ನರ್ ಇಂದ ಬಂದಿದೆ, ಸೈನಾಗ್ ಬಂದಿದೆ. ಸೈನಾ ಬಂದಿದ್ರು ಅದು ನಡೆಯೋದಿಲ್ಲ. ಯಾಕೆ ಅಂತಂದ್ರೆ ಬಿಲ್ ಅಲ್ಲಿ ಇದ್ದದು 17%. ಈಗ ಹೈಕೋರ್ಟ್ಗಳು ಸುಪ್ರೀಂ ಕೋರ್ಟ್ ನ ಇಂದಿರಾ ಸಹನಿ ಕೇಸ್ ಪ್ರಕಾರ 50% ಮೀರಬಾರ್ದು ಅಂತ ಇರೋದ್ರಿಂದ ಹೈಕೋರ್ಟ್ ಅದನ್ನ ರದ್ದುಪಡಿಸಿರೋದ್ರಿಂದ ಮೀಸಲಾತಿ ಪ್ರಮಾಣ 15%ಗೆ ನಿಗದಿ ಆಗ್ಬೇಕಾಗಿರೋದ್ರಿಂದ 17%ಗೆ ಹೋಗಿರುವಂತ ಬಿಲ್ಗೆ ರಾಜ್ಯಪಾಲರು ಸಹಿ ಹಾಕಿದ್ರು ಕೂಡ ಅದು ಕಾನೂನು ಆಗೋದಿಲ್ಲ, ಅದು ಬಿದ್ದೋಯ್ತು. ಈಗೇನಾದ್ರೂ ಹೊಸದಾಗಿ ನೀವು 15%ಗೆ ಬಿಲ್ ಮಾಡಿ ಮತ್ತೆ ಗವರ್ನರ್ ಕಳಿಸ್ಬೇಕು. ಯಾಕೆಂದ್ರೆ ರಾಜ್ಯಪಾಲರು ಸಹಿ ಹಾಕದ ನಂತರ ಒಂದು ಪೊಲೀಸ್ ಸ್ಟಾಪ್ ಅನ್ನು ಕೂಡ ಬದಲಾವಣೆ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ. ಹಾಗಾಗಿ ಎಷ್ಟೋ ಜನ ಸ್ನೇಹಿತರುಗಳು ನಮ್ಮ ಅಧಿಕಾರಿಗಳು ಇವತ್ತು ಒಂದು 10,000 ಜನ ಬಂದಿದ್ದಾರೆ. ಅವ್ರಿಗೆ ನಾನು ಮನವಿ ಮಾಡೋದೇನು ಅಂದ್ರೆ 17% ಬಿಲ್ಗೆ ಏನ್ ಸೈನ್ ಆಗಿದೆಯೋ ಅದು ಕಾನೂನು ಆಗೋದಿಲ್ಲ, ಅದು ಹೈಕೋರ್ಟ್ ಇಂದ ರಿಜೆಕ್ಟ್ ಆಗಿರುವಂತದ್ರಿಂದ ಹೊಸದಾಗಿ ಬಿಲ್ ಆಗ್ಬೇಕಾಗಿದೆ ಎನ್ನುವಂತ ಅಂಶಗಳನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಇಷ್ಟನ್ನ ನಾನು ಹೇಳ್ತಾ ಈ 95ನೇ ಇಸ್ವಿಯ ಆದೇಶ ಇದೆ. 77ನೇ ಇಸ್ವಿಯಲ್ಲಿ ಮೀಸಲಾತಿಯನ್ನ ಜಾರಿಗೆ ತಂದಂತಹ ಸಂದರ್ಭದಲ್ಲಿ ನಮ್ಗೆ ಒಂದಾದ್ಮೇಲೆ 9, 9 ಆದ್ಮೇಲೆ 14 ಬದಲು 15, 21 ಬದಲು 23 ನಿಗದಿಪಡಿಸಿದ್ರು. ಅದೇ ಆದೇಶ 2022ರಲ್ಲಿ ಬಿಜೆಪಿ ಗವರ್ಮೆಂಟ್ ರಿಸರ್ವೇಶನ್ ಅನ್ನು 15ರಿಂದ 17 ಜಾಸ್ತಿ ಮಾಡ್ತು ಮತ್ತು 3ರಿಂದ 7 ಜಾಸ್ತಿ ಮಾಡಿದಾಗ ಅದೇ ಆರ್ಡರ್ನ ಇಟ್ಕೊಂಡು ರೋಸ್ಟರ್ ಬಿಂದುಗಳಲ್ಲಿ 2 ಬಿಂದುಗಳನ್ನ, ಒಂದು 25ನೇ ಬಿಂದು ಮತ್ತು 42ನೇ ಬಿಂದುಗಳನ್ನ ನಮಗ್ ಕೊಟ್ರು. 4 ಬಿಂದುಗಳನ್ನ ST ಕೊಟ್ಟಿದ್ರು. ಈಗ 17ರಿಂದ 15ಕ್ಕೆ ಲಿಮಿಟ್ ಆಗಿರೋದ್ರಿಂದ ಮತ್ತೆ ಹಳೆ ಮೀಸಲಾತಿ ಜಾರಿಗೆ ಬರುತ್ತೆ. ಹಳೆ ಮೀಸಲಾತಿ ಜಾರಿಗೆ ಬರೋದಕ್ಕೆ ಮೊನ್ನೆ 27ನೇ ತಾರೀಕು ಫೆಬ್ರವರಿ 2026 ಸರ್ಕಾರ ಆದೇಶ ಹೊರಡಿಸಿದೆ. ಆದೇಶ ಸ್ಥಿರವಾಗಿ ಅನುಷ್ಠಾನ ಆದ್ರೆ ನಮ್ಗೇನು ಸಮಸ್ಯೆ ಆಗೋದಿಲ್ಲ. ಈಗ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದೇನು ಅಂದ್ರೆ, ಒಳ ಮೀಸಲಾತಿಯ ಸಮೀಕ್ಷೆಯನ್ನು ಅವ್ರು ಸರಿಯಾಗಿ ಮಾಡಲಿಲ್ಲ. ನನಗಿರುವಂತಹ ಅಂಕಿಅಂಶ ಪ್ರಕಾರ ಈಗ ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷೆ ಆಗಿದೆ. ಸುಮಾರು ನಮ್ಮ ಜನ ಎಲ್ಲರೂ ಕೂಡ ಸುಟ್ಟ ಮೇಲೆ ಎಚ್ಚೆತ್ಕೊಂಡು ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ. ಭಾಗವಹಿಸಿರೋದ್ರಿಂದ ನಾವು ಜಾಸ್ತಿ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ಜನ ನಾವು ಈ ಸಮೀಕ್ಷೆಯಲ್ಲಿ ಭಾಗವಹಿಸಿರೋದು ನಮ್ಮ ಜಿಲ್ಲೆಗಳ ಕೋಆರ್ಡಿನೇಟ್ಗಳನ್ನು ಮಾಡ್ಕೊಂಡಿದ್ದು ನಮ್ಗೆ ಮಾಹಿತಿ ದೊರಕಿದೆ. ಅವರಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತಂದ್ರೆ, ನಾಗಮೋಹನ್ ದಾಸ್ ಮಾಡಿದಂತ ಮತ್ತೊಂದು ಶೆಡ್ಯೂಲ್ ಕ್ಯಾಸ್ಟ್ ಮಾಡಿದಂತಹ ರೈಟ್ ಕಮ್ಯುನಿಟಿ ಮಾಡಿದಂತಹ ದೊಡ್ಡ ಆಘಾತ ಏನು, ತೊಂದರೆ ಏನು ಅಂದ್ರೆ ಧರ್ಮವನ್ನ ಸಮೀಕ್ಷೆಯಲ್ಲಿ ಕೈ ಬಿಟ್ಟ. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪಾಲನೆ ಮಾಡುವಂತಹ ರೈಟ್ ಸಮುದಾಯ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಬೌದ್ಧ ಧರ್ಮ ಕಡೆಗೆ ಹೋಗ್ತಾ ಇದೆ, ಬೌದ್ಧ ಧರ್ಮದ ಕಡೆ ಹೋಗ್ತಾ ಇದೆ. ಆದ್ರೆ ಮಾದಿಗ ಸಮುದಾಯ ಹೆಚ್ಚಿನ ಪ್ರಮಾಣದಲ್ಲಿ ಕ್ರೈಸ್ತ ಧರ್ಮಕ್ಕೆ ಹೋಗಿದೆ. 10 ಜಿಲ್ಲೆಗಳಲ್ಲಿ ನೋಡಿ, ಎಲ್ಲಿ ಮಾದಿಗರ ಬೀದಿ ಇದೆಯೋ ಅಲ್ಲೊಂದು ಚರ್ಚ್ ಇದೆ. ನಮ್ ದೇವೇಂದ್ರ ಹೆಗಡೆ ಸತ್ತೋಗ್ಬಿಟ್ರು, ಅವರು ಮಾಹಿತಿಯನ್ನ ನಾನು ಕೊಟ್ಟಿದ್ರು. ರಾಯಚೂರಿನ ಸಿಂಧನೂರಿನಲ್ಲಿ ಒಬ್ಬ ಚರ್ಚ್ ಪಾದ್ರಿ ಇದ್ದಾರೆ, ಸರ್ಟಿಫಿಕೇಟು ಮಾದಿಗ ಅಂತಿದೆ. ಹಾಗಾಗಿ 10 ಲಕ್ಷದಿಂದ 15 ಲಕ್ಷ ಜನಸಂಖ್ಯೆ ಕ್ರಿಶ್ಚಿಯನ್ ಇದ್ದಂತೆಯವರು ಮಾದಿಗ ಅಂತ ಬರೆಸ್ಬಿಟ್ಟಿದ್ರು. ಯಾಕೆ ಧರ್ಮ ಕಾಲಮನ್ನ ನೀವು ಕೈ ಬಿಟ್ಟಿರೋದ್ರಿಂದ
ಈಗ ಹಿಂದುಳಿದ ವರ್ಗದ ಸಮೀಕ್ಷೆಯಲ್ಲಿ ಬಹಳ ಮುಖ್ಯವಾಗಿ ಧರ್ಮ ಕಾಲಂ ಆಡ್ ಆಗಿರೋದ್ರಿಂದ ಅವ್ರ ಸಂಖ್ಯೆ 25 ಲಕ್ಷಕ್ಕೆ ಲಿಮಿಟ್ ಆಗುತ್ತೆ. ಆ ಜನಸಂಖ್ಯೆ ಬರುವಂತಹ ಮೀಸಲಾತಿಯನ್ನು ಅವ್ರು ಪಡ್ಕೊಳ್ಳೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ನಾವು ಯಾರ ವಿರುದ್ಧನೂ ಅಲ್ಲ, ಯಾರ ಪರನೂ ಅಲ್ಲ. ಆದ್ರೆ ನಾವು ಜನರಲ್ ಮೆರಿಟ್ ನಲ್ಲಿ ಬಂದಿರೋಂಥವ್ರನ್ನ ತಿಂದಿದ್ದಾರೆ ಅಂತ ನಮ್ಮವ್ರನ್ನ, ನಮ್ಮ ಸಮುದಾಯದ ನಾಯಕರನ್ನ, ಲೀಡರ್ಗಳನ್ನ ಎಲ್ಲನೂ ಚಪ್ಪಲಿ ಹೊಡೆದು ಬೈದು ಫೋಟ್ ಹಾಕೊಂಡು ಚಪ್ಪಲಿ ಹಾಕೊಂಡು ನಮ್ಗೆಲ್ಲ ಅನ್ಯಾಯ ಮಾಡೋದನ್ನ ಸಹಿಸ್ಕೊಳಕ್ಕಾಗದೆ ನೋವಿನಿಂದ ನಾವು ಪ್ರತಿಕ್ರಿಯೆಯನ್ನ ನೀಡುವಂತಹ ಅನಿವಾರ್ಯತೆ ಬಂತು. ಅದನ್ನ ಹೊರತುಪಡಿಸಿ ನಮ್ದೇನು ಇಲ್ಲ. ಹಾಗಾಗಿ ಇವತ್ತು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಹಳೆ ಮೀಸಲಾತಿನೇ ಜಾರಿಗೆ ಬರಲಿ. ಹೊಸ ಸಮೀಕ್ಷೆ ಏನು ಹಿಂದುಳಿದ ವರ್ಗ ಸಮೀಕ್ಷೆ ಏನು ಅಂಕಿಅಂಶ ಬರುತ್ತೋ ಅದನ್ನ ನೀವು ಅಪ್ಲೈ ಮಾಡಿ. ಆ ನಂತರ ಮತ್ತು ಅಥವಾ ಕೇಂದ್ರ ಸರ್ಕಾರದ ಒಂದು ಜಾತಿ ಸಮೀಕ್ಷೆ ಜನಗಣತಿ ಏನ್ ಬರುತ್ತೋ ಆ ಅಂಕಿಅಂಶಗಳ ನಂತರ ನೀವು ಒಳ ಮೀಸಲಾತಿ ಕೊಡೋದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನ ತಿಪ್ಪೆಗೂ ಬೀಸಾಗೋದಕ್ಕೆ ಯೋಗ್ಯತೆ ಇಲ್ಲದ ವರದಿಯನ್ನ ರಿಜೆಕ್ಟ್ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ಮಾತನಾಡೋಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.